ಮಂಡ್ಯ ಜಿಲ್ಲೆಯ ಮೇಲುಕೋಟೆಯಲ್ಲಿ ಶಿಕ್ಷಕಿ ಕೊಲೆ ಆಗಿತ್ತಲ್ಲ, ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಂತಕನನ್ನು ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ಹತ್ಯೆಯನ್ನು ಮಾಡಿ ತಲೆಮರೆಸಿಕೊಂಡಿದ್ದಂತಹ ಹಂತಕ ಅಂಧರಾಗಿದ್ದಾನೆ. ಕೊಲೆಯ ಬಳಿಕ ಊರನ್ನು ಬಿಟ್ಟಿದ್ದ 22 ವರ್ಷದ ನಿತೀಶ್ನನ್ನು ಪೊಲೀಸರು ಲಾಕ್ ಮಾಡಿರುವಂತಹದ್ದು. ಕೊಂದು ಬೆಟ್ಟದ ತಪ್ಪಲಿನಲ್ಲಿ ಶವವನ್ನು ಹೂತಿಟ್ಟಿದ್ದ ಆರೋಪಿ. ಮಾಣಿಕ್ಯನಹಳ್ಳಿ ಗ್ರಾಮದ ದೀಪಿಕಾ ಕೊಲೆಯಾದಂತಹ ಶಿಕ್ಷಕಿ, ಆತನೇ ಕೊಲೆಗಾರ ಅಂಥೇಳಿ ಕೊಲೆಯಾದಂತಹ ದೀಪಿಕಾ ಪತಿ ಆರೋಪವನ್ನು ಮಾಡಿದರು. ಪತಿ ಲೋಕೇಶ್ ಮಾಹಿತಿಯನ್ನು ಆಧರಿಸಿ ಆರೋಪಿಗಾಗಿ ತೀವ್ರ ಹುಡುಕಾಟವನ್ನು ನಡೆಸ್ತಾ ಇದ್ರು ಪೊಲೀಸರು. ಕೊನೆಗೂ ಕೂಡ ಹಂತಕ ಅಂಧರಾಗಿದ್ದಾನೆ. ಇವತ್ತು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವ ಸಾಧ್ಯತೆ ಇದೆ. ತದನಂತರ ಆತನನ್ನು ಪೊಲೀಸರು ವಶಕ್ಕೆ ಪಡೆದುಕೊಳ್ತಾರೆ. ಕೊಲೆಗೆ ಕಾರಣ ಏನು, ಯಾಕಾಗಿ ಕೊಲೆ ಮಾಡಿದ, ಎಲ್ಲದರ ಪಿನ್ ಟು ಪಿನ್ ಮಾಹಿತಿಯನ್ನು ಕೆದಕುವಂತಹ ಕೆಲಸವನ್ನು ಪೊಲೀಸರು ಮಾಡಲಿಕ್ಕಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಮಂಡ್ಯ ಪ್ರತಿನಿಧಿ ರೋಹಿತ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರೋಹಿತ್, ಮೇಲುಕೋಟೆಯಲ್ಲಿ ಶಿಕ್ಷಕಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ, ಹಂತಕನ ವಿಚಾರಣೆ ಏನಾದರೂ ಆರಂಭ ಆಗಿದೆಯಾ, ಹೇಗೆ ಅಂತ? ಪ್ರೇಮ್, ಮೇಲುಕೋಟೆ ಶಿಕ್ಷಕಿ ದೀಪಿಕಾ ಹತ್ಯೆ ಪ್ರಕರಣ ಸಾಕಷ್ಟು ವಿವಾದಕ್ಕೆ ಕಾರಣವಾಗಿತ್ತು. ಅಂದ್ರೆ ಸಾಕಷ್ಟು ಸೆನ್ಸೇಷನ್ ಆಗಿ ಮಂಡ್ಯ ಜಿಲ್ಲಾದ್ಯಂತ ಓಡಾಡ್ತಾ ಇತ್ತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಅದೇ ಗ್ರಾಮದ ಅಂದ್ರೆ ದೀಪಿಕಾ ಗ್ರಾಮದ ಮಾಣಿಕ್ಯನಹಳ್ಳಿ ಗ್ರಾಮದ ನಿತೀಶ್ ಎಂಬ ಯುವಕನನ್ನ ಇದೀಗ ಪೊಲೀಸರು ಬಂಧನ ಮಾಡಿರುವಂತದ್ದು. ಅಂದ್ರೆ ಶಿಕ್ಷಕಿ ದೀಪಿಕಾ ಅವರ ಬಾಡಿ ಸಿಕ್ಕಂತ ಸಂದರ್ಭದಲ್ಲಿ ಈತ ನಿತೀಶ್ ನಾಪತ್ತೆ ಆಗ್ತಾನೆ. ಇದಾದ ಬಳಿಕವಾಗಿ ದೀಪಿಕಾ ಅವರ ಕಾಲ್ ಹಿಸ್ಟ್ರಿಯನ್ನು ಚೆಕ್ ಮಾಡುವಂತ ಸಂದರ್ಭದಲ್ಲಿ ಇದೇ ನಿತೀಶ್ ಕೊನೆ ಕಾಲನ್ನ ದೀಪಿಕಾಳಿಗೆ ಮಾಡಿರ್ತಾನೆ. ಜೊತೆಗೆ ಅವತ್ತು ದೀಪಿಕಾಳ ಮರ್ಡರ್ ಆದ ದಿನದಿಂದ ಅವರಿಬ್ರು ಒಟ್ಟಿಗೆ ಆ ಒಂದು ಮೇಲುಕೋಟೆಯ ಬೆಟ್ಟದ ಕೆಳಗಡೆ ಓಡಾಡ್ತಿರೋ ನಿಟ್ಟಿನಲ್ಲಿ ಸ್ಥಳೀಯರು ಕೂಡ ಒಂದು ಪೊಲೀಸರಿಗೆ ಮಾಹಿತಿಯನ್ನು ನೀಡ್ತಾರೆ. ಸ್ಥಳೀಯರು ಮತ್ತೆ ಸ್ಥಳೀಯರ ಮಾಹಿತಿ ಮತ್ತೆ ಪೋಷಕರ ಅನುಮಾನದ ಪ್ರಕಾರವಾಗಿ ನಿತೀಶ್ ಅನ್ನ ಹುಡುಕಾಟಕ್ಕೆ ಪೊಲೀಸರು ಮಾಡುವಂತದ್ದು. ಇವತ್ತು ಮಧ್ಯಾಹ್ನವಷ್ಟೇ ನಿತೀಶ್ ಪೊಲೀಸರಿಗೆ ಸಿಕ್ಕಿರುವಂತದ್ದು. ಇದೀಗ ಅವನ್ನ ಸಂಪೂರ್ಣವಾಗಿ ವಿಚಾರಣೆ ಮಾಡ್ತಾ ಇದ್ದಾರೆ. ವಿಚಾರಣೆ ಬಳಿಕವಾಗಿ ಅವರನ್ನ ನ್ಯಾಯಾಧೀಶರ ಮುಂದೆ ನಿಲ್ಲಿಸುವಂತದ್ದು. ವಿಚಾರಣೆಯಲ್ಲಿ ನಿತೀಶ್ ಯಾವ ಕಾರಣಕ್ಕೆ ದೀಪಿಕಾಳನ್ನ ಕೊಲೆ ಮಾಡಿದ ಅಂತೇಳಿ ಆತನೇ ಕೂಡ ಹೇಳ್ಬೇಕಾಗಿರುವಂತದ್ದು. ಪ್ರೇಮ್, ಥ್ಯಾಂಕ್ ಯು.